ನೋಡಿ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಕೂಡ ಒಂದು ಸ್ಪಷ್ಟನೆ ಅನ್ನೋದಾದ್ರೆ ಬಂದಿದೆ. ಸೊ ಇವೆಲ್ಲ ಮಾಹಿತಿನ ತಿಳಿಸಿಕೊಡ್ತೇನೆ. ಅದರ ಜೊತೆಗೆ ನೋಡಿ, ನೀವು ನಾನು ಹೇಳುವಂತಹ ಈ ಕೆಲಸವನ್ನು ಇದೇ ತಿಂಗಳು ಅಂತಂದರೆ 31ನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಸ್ನೇಹಿತರೆ ಕೊನೆಯವರೆಗೂ ಕೂಡ ನೋಡಿ. ಯಾಕಪ್ಪ ಅಂತಂದರೆ ನೀವು ಕೊನೆಯವರೆಗೂ ನೋಡಿದರೆ ಮಾತ್ರನೇ ನಿಮಗೆ ಇದು ಅರ್ಥ ಆಗುತ್ತೆ ಮತ್ತು ನಿಮಗೇನೆ ಗೊತ್ತಾಗುತ್ತೆ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ನೀವೇ ಕಾಮೆಂಟ್ ಮಾಡ್ತೀರಾ. ಓಕೆ, ಬಂದಿರುವಂತಹ ಈ ಮಾಹಿತಿಯನ್ನು ತಿಳಿಸಿಕೊಡೋದು ನಮ್ಮ ಕೆಲಸ, ನಾವು ಅದನ್ನು ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡ್ಬೋದು. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಒಂದು ಮೋಟಿವೇಶನ್ ಆಗಿರುತ್ತೆ. ಇನ್ನೂ ಅನೇಕ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕನ್ನು ಮಾಡಿ. ಅದರ ಜೊತೆಗೆ ನೋಡಿ, ನೀವು ಇದುವರೆಗೂ ಕೂಡ 1ರಿಂದ 16ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅಂತಂದರೆ 1ರಿಂದ 15ನೇ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಅಂತಂದರೆ ಕೆಳಗಡೆ ಎಸ್ ಅಂತ ಕಾಮೆಂಟ್ ಮಾಡಿ. ನಿಮಗೆ 16ನೇ ಕಂತಿನ ಹಣ ಬರಬೇಕು ಅಂತಂದರೆ ಅದು ಎಸ್ ಅಂತ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇದುವರೆಗೂ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿರುವಂತಹ ಈ ಒಂದು ಹೇಳಿಕೆಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ಹಾಗೂ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಓಕೆ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನನ್ನೊಂದು ಚಿಕ್ಕ ರಿಕ್ವೆಸ್ಟು. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗ್ಬೋದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಬೋದು. ಬಿಕಾಸ್ ನಿಮ್ಮೊಂದು ಲೈಕ್ ನಮಗೆ ಇನ್ನೂ ಅನೇಕ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಒಂದು ಮೋಟಿವೇಟ್ ಕೊಡುತ್ತೆ. ನೋಡಿ, ಇವಾಗ 16ನೇ ಕಂತಿನ ಹಣ, ಈ 16ನೇ ಕಂತಿನ ಹಣ ಬಂದರೆ ನಿಮಗೆ ಟೋಟಲ್ ಆಗಿ 32,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆದಂಗಾಗುತ್ತೆ. ಆದರೆ ಈ 16ನೇ ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಇಲ್ಲಿ ಬಂದಿದೆ. ಓಕೆ, ಅದೇನು ಅಪ್ಡೇಟ್ ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಈ 16ನೇ ಕಂತಿನ ಹಣ ನೀವು ಪಡಿಬೇಕು ಅಂತಂದರೆ ಇವಾಗ ನೀವು 16ನೇ ಕಂತಿನ ಹಣ ಪಡಿಬೇಕು ಅಂತಂದರೆ ಈ ಒಂದು 1ರಿಂದ 15ನೇ ಕಂತಿನ ಹಣ ಪಡ್ಕೊಂಡಿರಬೇಕು. ಇಂಥವ್ರಿಗೆ ಮಾತ್ರನೇ ಈ 16ನೇ ಕಂತಿನ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ. ಯಾಕಂತಂದರೆ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂಥವ್ರಿಗೆ ಫಸ್ಟ್ ಪೆಂಡಿಂಗ್ ಹಣವನ್ನು ಹಾಕುತ್ತೆ. ತದನಂತರ ಇಲ್ಲಿ 16ನೇ ಕಂತಿನ ಹಣವನ್ನು ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ನಿಮಗೆ ಯಾವ ಒಂದು ಕಂತಿನ ಹಣ ಬರಬೇಕು ಅದು ಈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಈ ತಿಂಗಳು ಬಂದ ಮೇಲೆ ನಿಮಗೆ ಮುಂದಿನ ತಿಂಗಳು ಮೊದಲನೆಯ ವಾರದಲ್ಲಿ ನಿಮಗೆ ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ಓಕೆ, ಇವಾಗ ಏನು ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ ಅಂತಂದರೆ ನೋಡಿ, ಫ್ರೀ ಬಸ್ ಪಾಸ್ ಯಾರಿಗೆ? ಪುರುಷರಿಗೆ. ಸೊ ಇಲ್ಲಿ ಮಾಧ್ಯಮ ನಮ್ಮ ಬಂಧುಗಳು ಕೇಳ್ತಾರೆ, ಸರ್ ನೀವು ಮಹಿಳೆಯರಿಗೆ ಕೊಟ್ರಿ, ಇವಾಗ ಪುರುಷರಿಗೂ ಕೂಡ ಫ್ರೀ ಬಸ್ಸನ್ನು ಕೊಡ್ತೀರಾ ಅಂತ. ಅವಾಗ ನೋಡಿ, ಇಲ್ಲ ನಾವು ಕೊಡೋದಿಲ್ಲ ಅಂತಲೇ ಅವರು ಡೈರೆಕ್ಟಾಗಿ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಈ ಒಂದು ಯೋಜನೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂತಲೇ ಮಾಡಿರುವಂತಹ ಒಂದು ಯೋಜನೆ. ಇದು ಕೇವಲ ಮಹಿಳೆಯರಿಗಾಗಿಯೇ ಇರುತ್ತೆ, ಪುರುಷರಿಗೆ ನಾವು ಇದನ್ನು ಕೊಡೋದಿಲ್ಲ ಅಂತ ಇಲ್ಲಿ ಅಚ್ಚುಕಟ್ಟಾಗಿ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, ನೀವು ಇದೇ ತಿಂಗಳು 31ನೇ ತಾರೀಕಿನ ಒಳಗಾಗಿ ಈ ಒಂದು ಕೆಲಸವನ್ನು ಮಾಡಬೇಕಂತೆ. ಆ ಒಂದು ಕೆಲಸ ಏನು ಅಂತ ತಿಳಿಸಿಕೊಡುವಂತಹ ಒಂದು ಸಮಯ. ನೋಡಿ, ಏನು ಕೆಲಸ ಅಂತಂದರೆ ಇವಾಗ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿಬೇಕು ಅಂತಂದರೆ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಏನು ಕೆಲಸ ಅಂತಂದರೆ ಇವಾಗ ನಿಮ್ಮದೊಂದು BPL ರೇಷನ್ ಕಾರ್ಡ್ ಇರುತ್ತೆ, ಅಥವಾ APL ರೇಷನ್ ಕಾರ್ಡ್ ಇರುತ್ತೆ, ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇರ್ತವೆ. ಈ ಒಂದು ರೇಷನ್ ಕಾರ್ಡ್ಗಳು ನಿಮ್ಮ ಬಳಿ ಇದ್ವು ಅಂತಂದರೆ ತಪ್ಪದೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಯಾಕಂತಂದರೆ ಈ ಬಂದಿರುವಂಥ ಅಪ್ಡೇಟ್ ಅದೇ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿರುತ್ತಲ್ಲ, ಆ ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳನ್ನು, ನಿಮ್ಮ ಮನೆಯಲ್ಲಿರುವಂತಹವರ ಎಲ್ಲರ ಒಂದು ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಬೇಕು. ಇದರಿಂದ ಒಂದು KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ KYCನೂ ಕೂಡ ಕಂಪ್ಲೀಟ್ ಆಗುತ್ತೆ. ಇದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನಿಮಗೆ ಯಾವ ಒಂದು ಕಂತುಗಳು ಕೂಡ ಪೆಂಡಿಂಗ್ ಉಳಿಯೋದಿಲ್ಲ. ನಿಮ್ಮ ಖಾತೆಗಳಿಗೆ ರೆಗ್ಯುಲರ್ ಆಗಿ ಒಂದು ಆದಷ್ಟು ಬೇಗನೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತವೆ. ಯಾಕಂತಂದರೆ ನಿಮ್ಮ ಮನೆಯಲ್ಲಿರುವ ಸದಸ್ಯರ ಒಂದು ಮಾಹಿತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೂ ಕೂಡ ಹೋಗುತ್ತೆ. ಇದರಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ನೋಡಿ, ಇದನ್ನು ಲೇಟೆಸ್ಟ್ ಆಗಿ ಯಾರು ಮಾಡಬೇಕು ಅಂತಂದರೆ ಪ್ರತಿ ತಿಂಗಳು ಕೂಡ ಯಾರು ರೇಷನ್ ತೊಗೊಂಡು ಬರ್ತಾ ಇರ್ತೀರಲ್ಲ ಅವರಂತೂ ಖಂಡಿತ ಮಾಡಿ. ಬಿಕಾಸ್ ಇಲ್ಲಿ ನಿಮಗೆ ಕೆಲವೊಂದು ಕಂತುಗಳ ಹಣ ಬಂದಿರೋದಿಲ್ಲ, ಯಾವುದು ಅನ್ನಭಾಗ್ಯ ಯೋಜನೆಯ ಹಣದ್ದು. ಹಾಗಾಗಿ ನೀವು ಅದನ್ನು ಮಾಡಿದರೆ ಸಾಕು, ನಿಮಗೆ ಯಾವುದೇ ಒಂದು ತಿಂಗಳ ಹಣ ಇಲ್ಲಿ ಜಮೆ ಆಗದೆ ಇರೋದಿಲ್ಲ. ಪ್ರತಿ ತಿಂಗಳು ಕೂಡ ಜಮೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಇದೊಂದು ಕೊನೆಯದಾಗಿರುವಂತಹ ಮಾಹಿತಿ, ಸರಿಯಾಗಿ ಗಳಿಸ್ಕೊಳ್ಳಿ. ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತೀರಾ. ಆದರೆ ಇಲ್ಲಿ ನೀವು 2,000 ರೂಪಾಯಿ ಹಣವನ್ನು ಪಡಿಬೇಕು ಅಂತಂದರೆ ಇವಾಗ ಸರ್ಕಾರ ಒಂದು 2 ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿದೆ. ಆ ಒಂದು ಹೊಸ ರೂಲ್ಸ್ಗಳ ವಿಡಿಯೋನ ಕೆಳಗಡೆ ಲಿಂಕನ್ನು ಹಾಕಿರ್ತೇನೆ. ಪ್ರತಿಯೊಬ್ಬರು ಕೂಡ ನೋಡಬಹುದು. ಅದ್ರ ಜೊತೆಗೇನೆ ಈ ಒಂದು ಮಾಹಿತಿ ಆದರೆ ಬಂದಿದೆ. ಏನಪ್ಪ ಅಂತಂದರೆ ನಿಮಗೆ ಈ 16ನೇ ಕಂತಿನ ಹಣ ಮುಂದಿನ ತಿಂಗಳು ಮೊದಲನೆಯ ಒಂದು ವಾರದಲ್ಲಿ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ.
ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣಗಳು DBT ಅಂತಂದರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮ್ಮ DBT ಕರ್ನಾಟಕ ಅಪ್ಲಿಕೇಶನಲ್ಲಿ ನೀವೇ ಖುದ್ದಾಗಿ ನೋಡ್ಕೊಳ್ಬೋದು ನಿಮ್ಮ ಒಂದು ಹಣ ಯಾವ ಒಂದು ಸಮಯದಲ್ಲಿ ಬಂದಿದೆ, ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂದಿದೆ ಅಂತ ನೋಡಿ. ಪ್ಲೇಸ್ಟೋರ್ನಲ್ಲಿ ಹೋಗಿ ಅಥವಾ ಗೂಗಲ್ನಲ್ಲಿ ಹೋಗಿ DBT ಕರ್ನಾಟಕ ಅಂತ ಸರ್ಚ್ ಮಾಡಿ ಒಂದು ಆ್ಯಪ್ ನಿಮಗೆ, ಒಂದು ಅಪ್ಲಿಕೇಶನ್ ನಿಮಗೆ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅಲ್ಲಿ ಕೇಳುವಂತಹ ಡೀಟೇಲ್ಸ್, ಆಧಾರ್ ಡೀಟೇಲ್ಸ್ ಅನ್ನು ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಕೊಟ್ಬಿಟ್ರೆ ಸಾಕು. ಅಲ್ಲಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ ಅನ್ನು ನೀವು ನೋಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಹ್ಯಾವ್ ಎ ನೈಸ್